ಎಲ್ಲರಿಗೂ ನಮಸ್ಕಾರ. ಈ ಗ್ಯಾಸ್ಟ್ರಿಕ್ ಎಸಿಡಿಟಿ ಎನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಜನರನ್ನೊಂದು ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಈ ಸಮಸ್ಯೆಗೆ ನಾನಿವತ್ತು ನಮ್ಮ ಈ ಸುತ್ತಮುತ್ತಲಿನ ಪರಿಸರದಲ್ಲಿ ಸಿಗುವಂತಹ ಈ ಹಾಡೆಬಲ್ಲಿ ಅಥವಾ ಈ ತಾಲಿ ಸೊಪ್ಪು, ತೊಲುವಿನಲ್ಲಿ ಪಾದಲ ಸೊಪ್ಪು ಅಂತ ಹೇಳ್ತಾರೆ, ಅದರ ಒಂದು ಜ್ಯೂಸ್ ಮಾಡಿ ನಾವು ಅದನ್ನು ಸೇವಿಸಿದರೆ ನಮಗೆ ಈ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಅನ್ನುವಂಥ ಸಮಸ್ಯೆ ದೂರ ಆಗ್ತದೆ. ಬನ್ನಿ, ಇವಾಗ ನಾನು ಆ ರೆಸಿಪಿಯನ್ನು ನಿಮ್ಮ ಮುಂದೆ ಇವತ್ತು ಮಾಡಿ ತೋರಿಸ್ತೇನೆ. ನೋಡಿ, ಇದು ಈ ಹಾಡೆಬಳ್ಳಿಯ ಕಾಯಿ ನೋಡಿ. ಈ ದ್ರಾಕ್ಷಿಯ ಗೊಂಚಲಿನ ರೀತಿಯಲ್ಲಿ ಈ ಗೊಂಚಲಾಗಿ ಇದರಲ್ಲಿ ಕಾಯಿ ಆಗ್ತದೆ ನೋಡಿ. ಸಣ್ಣ ಗಾತ್ರದ ಕಾಯಿ ನೋಡಿ. ಇದು ಹಣ್ಣಾದಾಗ ಬಿಳಿಯ ಕಲರ್ ಬರ್ತದೆ ನೋಡಿ. ನೋಡಿ, ಇಲ್ಲಿ ಕೂಡ ಕಾಣ್ಬೋದು ನಿಮಗೆ. ನೋಡಿ, ಇಲ್ಲಿ ನಾನೊಂದು 15 ಹಾಡೆಬಲ್ಲಿಯ ಈ ಎಲೆಗಳನ್ನು ತಗೊಂಡಿದ್ದೇನೆ. ಇವಾಗ ಅದನ್ನು ನಾವು ನೀರಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು. ಇದರಲ್ಲಿ ಧೂಳು, ಮರಳು, ಅದೇ ರೀತಿ ಈ ಕೀಟಗಳು ತಿಂದು ಉಳಿದಿರುವಂಥದ್ದು ಅಥವಾ ಈ ಕೆಲವು ಕೀಟಗಳ ಮೊಟ್ಟೆ ಎಲ್ಲ ಇರ್ತದೆ. ಆದಷ್ಟು ಸ್ವಚ್ಛವಾಗಿ ನಾವು ಇದನ್ನು ನೀರಲ್ಲಿ ತೊಳ್ಕೊಳ್ಬೇಕು. ನೋಡಿ, ಇವಾಗ ಈ ಹಾಡೆಬಲ್ಲಿಯ ಸೊಪ್ಪನ್ನು ನಾನು ತೊಳೆದು ಬಿಟ್ಟು ತಗೊಂಡಿದ್ದೇನೆ. ಇವಾಗ ಇದಕ್ಕೆ ನಾವು ಜ್ಯೂಸ್ ತಯಾರಿಸಲಿಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿಕೊಳ್ಳುವ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಜ್ಯೂಸನ್ನು ಮಾಡ್ತಿದ್ದೇನೆ. ಇದರಲ್ಲಿ ಇದಕ್ಕೆ ಸಿಹಿಗೆ ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕದೆ ಕೂಡ ಮಾಡ್ಬೋದು ನೀವು. ಆದರೆ ನಿಮಗೆ ಕುಡಿಯಲಿಕ್ಕೆಲ್ಲ ಸ್ವಲ್ಪ ಒಳ್ಳೆಯದಾಗೋದಿಲ್ಲ ಅಂತ ಆದರೆ ಸ್ವಲ್ಪ ಸಕ್ಕರೆಯನ್ನು ಇದಕ್ಕೆ ಸೇರಿಸಿಕೊಳ್ಬೇಕು. ಇನ್ನು ಈ ಸೊಪ್ಪನ್ನು ನಾವು ಚೆನ್ನಾಗಿ ಕಿವುಚಬೇಕು. ನೋಡಿ, ನಾನಿಲ್ಲಿ ಇದಕ್ಕೆ ಕುದಿಸಿ ಆರಿಸಿದಂಥ ನೀರನ್ನು ಸೇರಿಸಿರುವಂಥದ್ದು. ಈ ಸೊಪ್ಪನ್ನು ಚೆನ್ನಾಗಿ ಬಿಸಿಕೊಳ್ಬೇಕು. ಆಗ ಅದರಲ್ಲಿನ ಈ ಲೋಳೆಯಂತಹ ಅಂಶ ಎಲ್ಲ ನೀರಿಗೆ ಬಿಟ್ಟುಕೊಳ್ತದೆ. ನೋಡಿ, ಇವಾಗ ನಾನು ಇದರ ರಸವನ್ನೆಲ್ಲ ಚೆನ್ನಾಗಿ ಕಿವಿಚಿಕೊಂಡಿದ್ದೇನೆ. ನೋಡಿ, ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ. ಇನ್ನು ನಾವು ಇದನ್ನು ಒಂದು ಲೋಟಕ್ಕೆ ಸೋಸಿಕೊಳ್ಳುವ. ಇವಾಗ ನಮ್ಮ ಹಾಡೆಬಲ್ಲಿಯ ಜ್ಯೂಸು ತಯಾರಾಗಿದೆ. ಈ ಜ್ಯೂಸಿನ ಸೇವನೆಯಿಂದ ನಾನು ಹಾಗೆ ಹೇಳಿದಂತೆ ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ ಕಡಿಮೆ ಆಗ್ತದೆ ಮತ್ತು ಶರೀರದ ಉಷ್ಣತೆಯನ್ನು ಕೂಡ ಇದು ನಿಯಂತ್ರಿಸ್ತದೆ. ಈ ಬೇಸಿಗೆಗಾಲದಲ್ಲಿ ಶರೀರ ಅತಿಯಾದ ಉಷ್ಣ ಉಂಟಾಗುವಂಥದ್ದು ಸಾಮಾನ್ಯ. ಆ ಸಂದರ್ಭದಲ್ಲಿ ಕೂಡ ನಾವು ಈ ಜ್ಯೂಸನ್ನು ಕುಡಿದು ಶರೀರವನ್ನು ತಂಪು ಮಾಡ್ಬೋದು. ಈಗ ಈ ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ ಇದ್ದವರು ಈ ಜ್ಯೂಸನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಒಂದು 3 ದಿನ ಕುಡಿಬೇಕು. ಆವಾಗ ನಿಮ್ಮ ಈ ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ ಸಮಸ್ಯೆ ಎಲ್ಲ ನಿವಾರಣೆ ಆಗ್ತದೆ. ಬನ್ನಿ, ಇವಾಗ ಜ್ಯೂಸನ್ನು ನಾವು ಕುಡಿದು ಅದರ ಬಗ್ಗೆ ನಾನು ನಿಮಗೆ ಹೇಗುಂಟು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕೆ ನಾವು ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೇವೆ. ಕುಡಿಯುವಾಗ ಬೇರೆ ಯಾವುದೇ ರುಚಿ ಇಲ್ಲ. ನಾವು ಈ ದಾಸವಾಳ ಎಲ್ಲ ಜ್ಯೂಸ್ ಮಾಡಿ ಕುಡಿದಾಗ ಯಾವ ರೀತಿ ಇರ್ತದೆ ಅದೇ ರೀತಿ ಇರ್ತದೆ. ಸ್ವಲ್ಪ ಒಂದು ಲೋಳೆ ಇರ್ತದೆ. ಆದರೆ ನಾನಿಲ್ಲಿ ಒಂದು 15 ಸೊಪ್ಪನ್ನು ಹಾಕಿಕೊಂಡಿದ್ದೇನೆ. ಮೀಡಿಯಮ್ ಸೈಜಿನ ಸೊಪ್ಪು, 1 ಗ್ಲಾಸ್ ನೀರು ಹಾಕಿ ಈ ಜ್ಯೂಸ್ ಮಾಡಿರುವಂಥದ್ದು. ಹಾಗೆ ತುಂಬ ಥಿಕ್ನೆಸ್ ಕೂಡ ಇಲ್ಲ, ಒಂದು ಲೈಟಾಗಿ ಇದೆ ಜ್ಯೂಸು. ಇದು ನಾವು ಬಾಯಿ ರುಚಿ ಅಂತೇಳಿ ಕುಡಿಯುವಂಥದ್ದಲ್ಲ, ಇದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಸೇವನೆ ಮಾಡುವಂಥದ್ದು. ಕುಡಿಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ, ಶರೀರ ಕೂಡ ತಂಪು ಅಂತ ಆಗ್ತದೆ. ಹಾಗೆ ಇವತ್ತಿನ ಈ ಹಾಡೆಬಲ್ಲಿ ಸೊಪ್ಪಿನ ಜ್ಯೂಸ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡಿದ್ದೇನೆ ಅಂತ ಹೇಳ್ತಾ
ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.